ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಸಚಿವರ ಮೊದಲ ಪಟ್ಟಿ. ಸಂಭಾವ್ಯ ಸಚಿವರ ಮೊದಲ ಪಟ್ಟಿ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಕೆಸಿ ವೇಣುಗೋಪಾಲ್ಗೆ ಪಟ್ಟಿಯನ್ನ ರವಾನಿಸಿದ್ದಾರೆ ಡಿಕೆಶಿ ಹಾಗೆ ಸಿದ್ದರಾಮಯ್ಯ. ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಕೆಸಿ ವೇಣುಗೋಪಾಲ್ ಅವರ ಕೈಯಲ್ಲಿ ಡಿಕೆಶಿ ಸಿದ್ದರಾಮಯ್ಯ ನೀಡಿರುವಂತಹ ಪಟ್ಟಿಯನ್ನ ಪರಿಶೀಲಿಸಿ ನಿರ್ಧಾರವನ್ನ ಹೈಕಮಾಂಡ್ ಮಾಡುತ್ತೆ. ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಇಬ್ರು ಕೂಡ ಪಟ್ಟಿ ಪರಿಶೀಲನೆ ಮಾಡ್ತಾರೆ. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆ ಲಿಸ್ಟು ರವಾನೆ ಆಗುತ್ತೆ. ಮೊದಲ ಹಂತದಲ್ಲಿ ಯಾರಿಗೆಲ್ಲ ಒಲಿಯಲಿದೆ ಮಂತ್ರಿಗಿರಿ, ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ಪಟ್ಟಿ ಫೈನಲ್ ಮಾಡ್ತಾರೆ. ಇವತ್ತೇ ಅಂತಿಮ ಹೆಸರು ಘೋಷಣೆ ಮಾಡೋ ಸಾಧ್ಯತೆ ಕೂಡ ಇದೆ. ಇವತ್ತು ಆಲ್ಮೋಸ್ಟ್ ಸಂಭಾವ್ಯ ಸಚಿವರ ಪಟ್ಟಿ ಲಿಸ್ಟ್ ಅನ್ನ ವೇಣುಗೋಪಾಲ್ ಅವರ ಕೈಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನ ನೀಡಿರಬಹುದು ಅಥವಾ ಕೆಳಗಿಳಿದಿರಬಹುದು, ಆದರೆ ಸಿದ್ದರಾಮಯ್ಯನವರ ಪ್ರಭಾವ ಇದೆಯಲ್ಲ ಕಾಂಗ್ರೆಸ್ ಅಲ್ಲಿ, ಅದು ಇಷ್ಟು ಬೇಗ ಅದು ಇಳಿಯಲ್ಲ. ಸಿದ್ದರಾಮಯ್ಯನವರ ಪಾತ್ರ ಬಹಳ ದೊಡ್ಡದಿದೆ ಮತ್ತು ಸಂಭಾವ್ಯ ಸಚಿವರ ಪಟ್ಟಿಗಳನ್ನು ಇಟ್ಕೊಂಡಿದ್ದಾರೆ. ಹೈಕಮಾಂಡ್ ಕೈ ಸೇರಿದೆ ಮೊದಲ ಹಂತದ ಸಂಭಾವ್ಯ ಸಚಿವರ ಪಟ್ಟಿ. ಪ್ರಾವಿಷನಲ್ ಲಿಸ್ಟ್ ಈಗ ಆಲ್ರೆಡಿ ಹೈಕಮಾಂಡ್ ಕೈ ಸೇರಿದೆ. ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಯತೀಂದ್ರ ಅಥವಾ ಬೈರತಿ ಸುರೇಶ್, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ. ಸುಮಾರು 10 ರಿಂದ 12 ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. 10 ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಾಧ್ಯತೆ ನಾಳೆ ಇದೆ. ಅದರ ಲಿಸ್ಟ್ ಇನ್ನೂ ಫೈನಲ್ ಆಗಿಲ್ಲ. ಪ್ರಾವಿಷನಲ್ ಲಿಸ್ಟ್ ಮಾತ್ರ ಕೈ ಸೇರಿದೆ. ಸಂಭಾವ್ಯ ಸಚಿವರ ಪಟ್ಟಿ ಮಾತ್ರ ಈಗ ಹೈಕಮಾಂಡ್ ಕೈಯಲ್ಲಿದೆ. ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಯತೀಂದ್ರ ಅಥವಾ ಬೈರತಿ ಸುರೇಶ್, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ. 10 ರಿಂದ 12 ಸಚಿವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸೋ ಸಾಧ್ಯತೆಗಳಿದೆ. ಯಾರನ್ನ ಹೊರಗಿಡ್ತಾರೆ, ಯಾರನ್ನ ಸೇರಿಸ್ಕೊಳ್ತಾರೆ, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ ಇದೆ. ಹಿರಿಯ ಶಾಸಕರ ಜೊತೆಗೆ ಹೊಸ ಶಾಸಕರು, ಯುವ ಶಾಸಕರಿಗೂ ಕೂಡ ಮಣೆ ಹಾಕಬೇಕು ಅನ್ನುವಂಥ ಪ್ಲಾನಿಂಗ್ ಅಲ್ಲಿ ಕಾಂಗ್ರೆಸ್ ಇದೆ. ಸದ್ಯಕ್ಕೆ ಯಾವ ರೀತಿ ಅದನ್ನ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಮತ್ತು ಯಾರಿಗೆ DCM ಅನ್ನ ನೀಡಲಾಗುತ್ತೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರ ಪಾಲಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಬಹಳಷ್ಟು ಜನ ಲಾಬಿ ನಡೆಸ್ತಾ ಇದ್ದಾರೆ ಸಚಿವರಾಗಬೇಕು ಅಂತ ಹೇಳಿ. ಈಗ ಆಲ್ರೆಡಿ ಸಚಿವರಾಗಿದ್ದವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ತಮ್ಮ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸಚಿವರಾಗದೇ ಇದ್ದವರು ಸಚಿವರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲೂ ತುಂಬಾ ಜನ ದೆಹಲಿಯಲ್ಲೇ ಉಳ್ಕೊಂಡು ಲಾಬಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ಇದ್ದಾರೆ ಸಂಪರ್ಕದಲ್ಲಿ. ಆನಂದ್, ಸಂಭಾವ್ಯ ಸಚಿವರ ಪಟ್ಟಿ ಈಗ ಆಲ್ರೆಡಿ ಹೈಕಮಾಂಡ್ ಕೈ ಸೇರಿದೆ. ಸಾಕಷ್ಟು ಜನ ಲಾಬಿ ನಡೆಸ್ತಾ ಇದ್ದಾರೆ, ಹಿರಿಯರು ಕಿರಿಯರು ಎಲ್ಲರೂ ಲಾಬಿ ನಡೆಸ್ತಾ ಇದ್ದಾರೆ. ಸೊ ಸಚಿವರ ಪಟ್ಟಿಯ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಆನಂದ್? ಸಿಂಧೂರ, ಪ್ರಮುಖವಾಗಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಈ ಕೆಲವೇ ಕ್ಷಣಗಳಲ್ಲಿ ಅವ್ರ ಜೊತೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ತಮ್ಮದೇ ಆದಂತಹ ಬೆಂಬಲಿಗರ ಪಟ್ಟಿಯನ್ನ ಹಿಡಿದುಕೊಂಡು ಹೋಗಿರ್ತಕ್ಕಂಥದ್ದು. ಹೈಕಮಾಂಡ್ ಈ ಪಟ್ಟಿಯಲ್ಲಿ ಯಾರ್ಯಾರಿಗೆ ಸ್ಥಾನವನ್ನ ಕೊಡುತ್ತೋ ಅನ್ನೋದು ಕುತೂಹಲ ಸದ್ಯಕ್ಕೆ ಇದೆ. ಯಾಕಂದ್ರೆ ಆಕಾಂಕ್ಷಿಗಳು ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮಾಜಿ ಸಚಿವರು, ಹಿರಿಯ ನಾಯಕರು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಒಂದು ಲಾಬಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮೊದಲ ಹಂತದಲ್ಲಿ ಸುಮಾರು 10 ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂತ ಒಂದು ಸಾಧ್ಯತೆ ಇದೆ. ಬಾಕಿ ಇನ್ನೊಂದು ವಾರದಲ್ಲಿ ಅದನ್ನ ಫುಲ್ಫಿಲ್ ಮಾಡೋದಕ್ಕೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಬಹುದು. ಸದ್ಯ ಮೊದಲ ಒಂದು ಪಟ್ಟಿಯಲ್ಲಿ ಪರಮೇಶ್ವರ್ ಅವರ ಹೆಸರು, ಹಾಗೆ ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಈ ಕಡೆ ರಾಮಲಿಂಗಾರೆಡ್ಡಿ ಅವರದು, ಹಾಗೆ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, BK ಪ್ರಸಾದ್ ಸೇರಿದಂತೆ ಕೆಲವು ನಾಯಕರು, ಹಿರಿಯ ನಾಯಕರೇನಿದ್ದಾರೆ ಅವರ ಒಂದು ಹೆಸರು ಮುಂಚೂಣಿಗೆ ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರತಿ ಜಾತಿವಾರು ಮತ್ತೆ ಸಮುದಾಯವಾರು ಲೆಕ್ಕಾಚಾರದಲ್ಲಿ ಈ ಒಂದು ಸಚಿವ ಸಂಪುಟವನ್ನ ತುಂಬೋದಕ್ಕೆ ಹೈಕಮಾಂಡ್ ನಾಯಕರು ತೀರ್ಮಾನ
ತೀರ್ಮಾನವನ್ನ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಮುಂಬರ್ತಕ್ಕಂಥ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತೆ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿ ಇಟ್ಕೊಂಡೇ ಈ ಒಂದು ಸಂಪುಟ ರಚನೆ ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸದ್ಯ ಪರಮೇಶ್ವರ್ ಅವರಿಗೆ ಸ್ಪೀಕರ್ ಮತ್ತೆ ಕೆಪಿಸಿಸಿ ಹುದ್ದೆಯ ಸ್ಥಾನಮಾನದ ಒಂದು ಆಫರ್ ಅನ್ನ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಪರಮೇಶ್ವರ್ ಅವರು ತಮ್ಗೆ ಯಾವುದು ಬೇಡ, ಒಂದು ದೊಡ್ಡ ಖಾತೆ ಬೇಕು, ಒಳ್ಳೆ ಖಾತೆ ಬೇಕು ಅನ್ನೋದು ಡಿಮ್ಯಾಂಡ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವರು ಹೈಕಮಾಂಡ್ ಜೊತೆ ಒಂದಷ್ಟು ಮುನಿಸ್ಕೊಂಡು ಈಗ ಬೆಂಗಳೂರಿನಲ್ಲೇ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇನ್ನಿಲ್ಲದಂತೆ ಒಂದು ಫೈಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಂತ್ರಿ ಸ್ಥಾನವೂ ಕೂಡ ಬೇಕು ಅಂತ ಇದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಯಾವ್ದಾದ್ರು ಒಂದು ಹುದ್ದೆಯನ್ನ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆಯ ಒಂದು ನಿಯಮ ಇನ್ ಮುಂದೆ ಪಾಲನೆ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನ ನಿನ್ನೆ ರಾತ್ರಿ ಕೆ.ಸಿ. ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಹುದ್ದೆ ಜೊತೆಗೆ ಮಂತ್ರಿಗಿರಿ ಎರಡಕ್ಕೂ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಜೊತೆ ಬೆಳಗ್ಗೆ ಉಪಹಾರವನ್ನು ಕೂಡ ಮಾಡಿ ಅವ್ರ ಜೊತೆನೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಸೇಮ್ ಇದೇ ರೀತಿ ಈಶ್ವರ್ ಖಂಡ್ರೆ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಜೊತೆಗೆ ಮಂತ್ರಿ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದೇ ಸ್ಥಾನವನ್ನ ನೀಡ್ತೀವಿ ಅನ್ನೋ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮುಂದೆ ಈ ನಾಯಕರ ನಡೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇದೆ. ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನ ಸಿಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಪ್ರಮುಖವಾಗಿ ಕೃಷ್ಣ ಬೈರೇಗೌಡ ಅವರು ಕೂಡ ಒಂದು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಜೊತೆ ನಿಕಟವಾದಂತಹ ಒಂದು ಸಂಪರ್ಕವನ್ನು ಕೂಡ ಬಾಂಧವ್ಯವನ್ನು ಕೂಡ ಕೃಷ್ಣ ಬೈರೇಗೌಡರು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಒಲಿತಕ್ಕಂಥ ಒಂದು ಸಾಧ್ಯತೆ ಇದೆ. ಉಳಿದಂತೆ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಸ್ಪೀಕರ್ ಸ್ಥಾನದ ಒಂದು ಆಫರ್ ಅನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಪ್ರಮುಖವಾದದ್ದು ಜಮೀರ್ ಅಹಮದ್ ಖಾನ್ ಅವರ ವಿಚಾರ. ಇವ್ರಿಗೂ ಬಹುತೇಕವಾಗಿ ಫೈನಲ್ ಆಗಿತ್ತು ಸಚಿವ ಸ್ಥಾನ. ಆದ್ರೆ ನಿನ್ನೆ ಆಡಿಯೋ ಸ್ಫೋಟ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ನಿನ್ನೆ ಸಿದ್ದರಾಮಯ್ಯನವರ ಜೊತೆ ದೆಹಲಿಗೆ ಹೋಗಬೇಕಾಗಿದ್ದ ಜಮೀರ್ ಅಹಮದ್ ಅವರು ಪ್ರಮುಖವಾಗಿ ದೆಹಲಿಗೆ ಹೋಗದೆ ಆ ಒಂದು ಪ್ರವಾಸಕ್ಕೆ ಬ್ರೇಕ್ ಅನ್ನು ಹಾಕಿರ್ತಕ್ಕಂಥದ್ದು. ಸದ್ಯ ಅವರಿಗೆ ಸಚಿವ ಸ್ಥಾನ ಏನಾದರೂ ಕೈ ತಪ್ಪಿದೆ ಆದ್ರೆ ಯುಟಿ ಖಾದರ್ ಅವರ ಹಾದಿ ಸುಗಮವಾಗುತ್ತೆ. ಮಂಗಳೂರು ಭಾಗದಲ್ಲೂ ಕೂಡ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬಹುದು. ಹಿಂದೆನೂ ಕೂಡ ಭರವಸೆ ಕೊಟ್ಟಿದ್ರು, ಅದರಂತೆ ಕೊಡ್ತಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಇರ್ತಕ್ಕಂಥದ್ದು. ಹೀಗೆ ಹಿರಿಯ ನಾಯಕರಲ್ಲಿ ಒಂದಷ್ಟು ಜನ ಸೇರ್ಪಡೆ ಆಗೋದಕ್ಕೆ ಮುಂದಾಗಿದ್ರೆ ಇನ್ನು ಬೇರೆ ಹೊಸ ಸಚಿವರೇನಿದ್ದಾರೆ ಇವರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಿವಲಿಂಗೇಗೌಡ, ಅಪ್ಪಾಜಿ ನಾಡಗೌಡ, ಪುಟ್ಟರಂಗ ಶೆಟ್ಟಿ, ಪೊನ್ನಣ್ಣ ಸೇರಿದಂತೆ ಅನೇಕ ಹಿರಿಯ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಮನವೊಲಿಕೆ ಮಾಡಿ ಹೇಗಾದ್ರೂ ಮಾಡಿ ಸಚಿವ ಸ್ಥಾನವನ್ನು ಗಿಡಿಸಿಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಅಂತಿಮವಾಗಿ ಈಗ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ಸಭೆ ಬಳಿಕ ಮೊದಲ ಪಟ್ಟಿ ಫೈನಲ್ ಆಗುತ್ತೆ. ಸಿಂಧೂರ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.